ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಇವತ್ತೇನು ನಾವು ಗೆದ್ದಿದ್ದೀವಿ, ಇದು ನಮ್ಮ ಗೆಲುವಲ್ಲ, ನಮ್ಮ ಶಾಸಕರ ಗೆಲುವು. ಶಾಸಕರ ಕೃಷಿ, ಶಾಸಕರಿಂದ ಗೆದ್ದಿದ್ದೀವಿ. ಎಲ್ಲ ನಮ್ಮ ಏನು ಕ್ರೆಡಿಟ್ ಇದೆ ಅದೆಲ್ಲ ಕೂಡ ನಮ್ಮ ಶಾಸಕರಿಗೆ ಸೇರಬೇಕಾಗಿರೋದು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ಈ ದಿನ ನಡೆದಿದ್ದು, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ನಮ್ಮ ಹಿರಿಯರಾದಂಥ ಮುನಿಯಪ್ಪಣ್ಣವರು, ಮತ್ತೊಬ್ಬರು ಹಿರಿಯರಾದಂಥ ರಾಮಣ್ಣವರು, ನಮ್ಮ ಚಿಲ್ಕಲ್ನೆರಪು ಹೋಬಳಿಯ ಹಿರಿಯರಾದಂಥ ಕೃಷ್ಣಾರೆಡ್ಡಿ ಅಣ್ಣವರು ಇವತ್ತು NDA ಅಭ್ಯರ್ಥಿಗಳಾಗಿ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಕ್ಷೇತ್ರದ ಎಲ್ಲ JDS ಪಕ್ಷದ ಮುಖಂಡರು ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು ಒಂದು ಆಶೀರ್ವಾದದಿಂದ ಇವತ್ತು NDA ಅಭ್ಯರ್ಥಿಗಳು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂಗೆ 3 ಜನನ್ನ ಇವತ್ತು ಆಯ್ಕೆ ಮಾಡಿ ಕ್ಷೇತ್ರದ ಸ್ವಾಭಿಮಾನ ಮತದಾರರು, ಪಕ್ಷದ ನಿಷ್ಠಾವಂತ ಮುಖಂಡರು ಒಂದು ಆಶೀರ್ವಾದದಿಂದ ಇವತ್ತು 3 ಜನ ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೂ ಮತದಾರರಿಗೂ ನಾನು ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗುಡ್ಬಂಡೆ ಕ್ಷೇತ್ರದಿಂದ ನಮ್ಮ ಬೈರಾರೆಡ್ಡಿ ಅಣ್ಣವರು ಸ್ಪರ್ಧೆ ಮಾಡಿದರು. ಅವರು ಸ್ವಲ್ಪ ಅಂತರದಲ್ಲಿ ಇವತ್ತು ಸೋತಿದ್ದಾರೆ. ಮತ್ತು ನಮ್ಮ ಇನ್ನೊಬ್ಬರು ಹಿರಿಯರಾದಂಥ ಶಿವಾರೆಡ್ಡಿ ಅಣ್ಣವರು ತಮ್ಮ ವೆಂಕಟರಾಮರೆಡ್ಡಿ ಅಣ್ಣವರು ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಅವರು ಸಹ ಇವತ್ತು ಸೋತಿದ್ದಾರೆ. ಒಟ್ಟಾರೆ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಸಂಬಂಧಪಟ್ಟಂತೆ ಮೊದಲನೇ ಬಾರಿಗೆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟ ವಿಭಜನೆ ಆಗಿ ಈ ಒಂದು ಬಾಡಿ ಚುನಾವಣೆ ಇವತ್ತು ನಡೆದಿದ್ದು, ಒಟ್ಟಾರೆ ಇವತ್ತು ನಾವು ಫಲಿತಾಂಶ ನೋಡಿದಾಗ ಇಡೀ ಜಿಲ್ಲೆಯಲ್ಲಿ 5 ಅಭ್ಯರ್ಥಿಗಳು NDA ಅಭ್ಯರ್ಥಿಗಳು ಗೆದ್ದಿರತಕ್ಕಂಥ ಒಂದು ಫಲಿತಾಂಶ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ ರಾಜಕಾರಣ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇವತ್ತು ಸುಮಾರು ಕ್ಷೇತ್ರ ವಿಂಗಡಣೆ ಮಾಡೋಂಥದ್ರಲ್ಲಿ ಇವತ್ತು ಭಾಳಷ್ಟು ತಾರತಮ್ಯ ಮಾಡಿದ್ದಾರೆ. ಆದರೂ ಸಹ ನಮ್ಮ ಮುಖಂಡರು ಈ ಒಂದು ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತಗೊಂಡು ಪ್ರಾಮಾಣಿಕತೆಯಿಂದ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಹಿರಿಯರು, ನಮ್ಮ ಪಕ್ಷದ ಸಾರಥಿಗಳಾದಂಥ ಮುನಿಯಪ್ಪಣ್ಣವರು, ಮತ್ತೊಬ್ಬರು ಹಿರಿಯರಾದಂಥ ನಮ್ಮ ರಾಮಣ್ಣವರು, ಇನ್ನೊಬ್ಬರು ನಮ್ಮ ಕೃಷ್ಣಾರೆಡ್ಡಿ ಅಣ್ಣವರು, ಈ 3 ಜನ ಆಯ್ಸಿ ಇವತ್ತು ಗೆಲ್ಲಿಸಿದ್ದಾರೆ. ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲ ಮತದಾರರಿಗೆ ತಲೆಬಾಯಿಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಚುನಾವಣೆಯಲ್ಲಿ ರಾತ್ರಿ ಹಗಲು ದುಡಿದಿರ್ತಕ್ಕಂಥ ನಮ್ಮ ಸ್ನೇಹಿತರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಚುನಾವಣೆಯಲ್ಲಿ ಈ ಅಭ್ಯರ್ಥಿಗಳಿಗೆಲ್ಲ ಕಾರಣ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು, JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ದೇವೇಗೌಡರು ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ 3 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಶಿಡ್ಲಘಟ್ಟದಲ್ಲಿ NDA ಮೈತ್ರಿಕೂಟದಿಂದನೇ ಈ ಒಂದು ಚೀಮೂಲ್ ಎಲೆಕ್ಷನ್ ನಡೆಯುತ್ತೆ ಸರ್. 100% ಅವರು ಸಂಭ್ರಮದಲ್ಲಿ ಪಾಲ್ಗೊಂಡಿಲ್ಲ, ಬರ್ತಾರೆ. ನಾಳೆ ಎಲ್ಲ ಒಟ್ಟಾಗಿ ಸೇರಿ ಸಂಭ್ರಮ ಆಚರಣೆ ಮಾಡ್ತೀವಿ. ನಮಗೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ನಮ್ಮದು ಇಡೀ ಕರ್ನಾಟಕ ರಾಜ್ಯದಲ್ಲಿ NDA ಮುಂದುವರ್ತಕ್ಕಂಥದ್ದು. ಅದರ ಪ್ರಕಾರವಾಗಿ ಅವ್ರ ಸೂಚನೆ ಮೇರೆಗೆ ನಾವು NDA ಅಭ್ಯರ್ಥಿಗಳಂತೇಳಿ ಇವತ್ತು ನಾವು ಕಣದಲ್ಲಿ ನಿಲ್ಲಿಸಿ ಇವತ್ತು ಗೆಲ್ಸಿದ್ದೀರಿ. ಸ್ಥಳೀಯ ಚುನಾವಣೆಗಳು ಮುಂದಿನ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಎಲ್ಲ NDA, ಇಡೀ ರಾಜ್ಯದಲ್ಲಿ NDA ಒಂದಾಗಿ ಕೆಲಸ ಮಾಡ್ತೀರಿ. ಈ NDA ಮುಖ್ಯವಾಗಿ ವರಿಷ್ಠರು ನಮ್ಮ ಕುಮಾರಣ್ಣವ್ರು ಇರ್ತಾರೆ. ಅವರ ಒಂದು ನಾಯಕತ್ವದಲ್ಲಿ NDA 2028ಕ್ಕೆ 100% 100% NDA ಸರ್ಕಾರ ಬರ್ತದೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅತಂತ್ರ ಸ್ಥಿತಿಯಲ್ಲಿದೆ. ಸೊ ಈಗ ನೆಕ್ಸ್ಟ್ ಯಾವ ರೀತಿ ಏನು ಅತಂತ್ರ ಸ್ಥಿತಿ ಇದೆ? ಚೀಮೂಲ್ದು ಇವತ್ತು NDA ಅಭ್ಯರ್ಥಿಗಳು 5 ಜನ ಗೆದ್ದಿದ್ದಾರೆ. ಕಾಂಗ್ರೆಸ್ ಅವರು 5 ಜನ ಗೆದ್ದಿದ್ದಾರೆ. 3 ಜನ ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ. ಇವತ್ತು ಕಾಂಗ್ರೆಸ್ 5 ಜನ ಗೆದ್ದಿರೋದ್ರಿಂದ ಇವತ್ತು ನಾಮಿನೇಗಳು ಬರ್ತಕ್ಕಂಥದ್ದು, ಇವತ್ತು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ 3 ಜನ ಸರ್ಕಾರಿ ಅಧಿಕಾರಿಗಳಿರ್ತಾರೆ. ಒಂದು ನಾಮಿನಿ ಇರ್ತದೆ, ಸ್ಟೇಟ್ ನಾಮಿನಿ ಒಂದು ಇರ್ತದೆ. ಅವರೇ ಈ ಬಾರಿ ಅಧ್ಯಕ್ಷರು ಮಾಡ್ತಾರೆ. ಮುಂದೆ ಸರ್ಕಾರ ಬದಲಾವಣೆ ಆದಾಗ ನಮ್ಮದು ಅಧ್ಯಕ್ಷರು ಚಿಕ್ಕಬಳ್ಳಾಪುರದಲ್ಲಿ ಬರ್ತದೆ ಅಂತ ನನ್ನ ನಂಬಿಕೆ. ಏನಿವತ್ತು ಮತದಾರರು ಸುಮಾರು 56 ಮತಗಳಿಂದ ನನ್ನನ್ನು ಜಯಸನ್ನಾಗಿ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ಗೆಲುವು
ನಮ್ಮ ಬಿ ಎನ್ ರವಿಕುಮಾರ್ ಅವರ ಶಾಸಕರ ಗೆಲುವು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನು ಹಿಂದೆ ನಾನು 5 ವರ್ಷ ಹಿಂದೆ ಗೆದ್ದಾಗ ಏನು ನಮ್ಮ ರವಿಕುಮಾರ್ ಅವರ ಆಶೀರ್ವಾದದಿಂದ ಒಂದು ಕೋಮಲ್ ಕ್ಯಾಂಪ್ ಆಫೀಸನ್ನು ಕಟ್ಟಿಸಿದ್ವಿ, ಒಂದು 25 ಎಕರೆ ಜಮೀನನ್ನು ಕೊಡಿಸಿ ಅಲ್ಲಿ ಈಗ ಬೇಡಿ ಪ್ಯಾಂಟನ್ನು ಮಾಡಿಸಿದ್ವಿ. ಇದನ್ನು ಆವಾಗ ನಮ್ಮ ಶಾಸಕರು ಸಮಾಜ ಸೇವಕರಾಗಿದ್ದರು, ಅವರ ಒಂದು ಕೃಪಾಕ್ಕೆ ಪೇಸೆಯಿಂದ ಎಲ್ಲ ಮಾಡಿದ್ವಿ. ಆ ಒಂದು ಇವತ್ತು 2-3 ಕ್ಷೇತ್ರ ಚಿಕ್ಕನೇರ್ಪು ಮತ್ತು ಜಂಗಂಕೋಟೆ ಶಿಡ್ಲಘಟ್ಟ ಕ್ಷೇತ್ರದಿಂದ ಇವತ್ತು ಮತದಾರರು ಏನಾದರೂ ನಮಗೆ ಮತ ಹಾಕಿದ್ದಾರೆ ಅಂದರೆ ಅದು ಬಿ ಎನ್ ರವಿಕುಮಾರ್ ಅವರ ಒಂದು ಆಶೀರ್ವಾದ ಅಂತ ಹೇಳೋಕ್ಕೆ ಇಚ್ಛೆ. ಸರ್ ಗುಡಿಬಂಡೆ ಕ್ಷೇತ್ರ ಯಾಕೆ ಹಿನ್ನಡೆ ಆಯಿತು ಸರ್? ಗುಡಿಬಂಡೆ ಅದು ನಮ್ಮ ಕ್ಷೇತ್ರಕ್ಕೆ ಅಷ್ಟು ಮಾಹಿತಿ ಇಲ್ಲ. ಸಂಬಂಧಿಸಿದಲ್ಲ ಸಹಕಾರ ಕ್ಷೇತ್ರದಲ್ಲಿ ಮುಂದಿನ ಯಾವ ಥರ ಇದು ಮಾಡ್ತಾರೆ ಸರ್ ಭರವಸೆ? ಸಹಕಾರ ಕ್ಷೇತ್ರದಲ್ಲಿ ನಾವು ಹಿಂದಿನಿಂದ ಬಂದಿರೋದು ಸಹಕಾರ ಕ್ಷೇತ್ರನೇ, ಮುಂದೆ ಕೂಡ ಸಹಕಾರ ಕ್ಷೇತ್ರನೇ. ನಾವೀಗ ರೈತರಿಗೋಸ್ಕರ ಕೆಲಸ, ರೈತರ ಪರ ಕೆಲಸ, ರೈತರಿಗೋಸ್ಕರ ನಮ್ಮದೇ, ಬೇರೆ ಏನೂ ನಮ್ಮದೇ ಇಲ್ಲ. ರೈತರಿಗೆ ಏನೇ ಆಗಲಿ ಇವತ್ತು ಹಾಲು ಉತ್ಪಾದಕರಿಗೆ ಒಂದು ಒಳ್ಳೆಯದಾಗಬೇಕು ಅಂತ ಕೆಲಸ ಮಾಡ್ತೀವಿ. ಮತ್ತು